ಬ್ಯಾಕ್ ಟು ಸೇದು ಬ್ಲಾಗ್ಸ್ 54 ಗಾಯ್ಸ್. ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತು ವೀಕಲ್ಲಿ ಲಾಸ್ಟ್ ಡೇ ಮಾಡೋದು 2 ವರ್ಕೌಟು, ಲೆಗ್ ಆ್ಯಂಡ್ ಶೋಲ್ಡರ್ಸ್ಗೆ ಯಾವುದು ವೇರಿಯೇಷನ್ ಬೇರೆ ಬೇರೆ ಮಾಡೋದು, ಲೆಗ್ಗೆ ಮಾಡೋದು ಒಂದೇ ವೇರಿಯೇಷನ್, ಒಂದೇ ಥರನೇ ಅದು ಮಾಡೋಕ್ಕೆ ಅರ್ಧ ಹೋಗ್ತದೆ. ಓಕೆ, ಲೆಟ್ಸ್ ಬೂಮ್ ದ ಡೇ. ಓಕೆ, ಜಿಮ್ ರೀಚ್ ಆದ್ವಿ. ಅಲ್ಲ, ಎಷ್ಟು ವರ್ಷ ಡ್ರೀಮ್ ಗೊತ್ತಾಗೋರು, ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತ ಡ್ರೀಮ್. ಲೈಫಲ್ಲಿ ಒಂದು ಡ್ರೀಮ್ ಇರ್ತದೆ, ಬ್ಲಾಗ್ ಮಾಡಬೇಕು, ಏನೇನೋ ಮಾಡಬೇಕಂತ ಇದೆ. ಬಟ್ ಅದನ್ನ ನಾವು ಪ್ರೋಗ್ರೆಸ್ ಮಾಡೋಷ್ಟಿಗೆ ಸೊಸೈಟಿ, ಮನೆ ಎಲ್ಲಾನು ಎದುರಾಕೊಂಡು ಮಾಡೋಷ್ಟಿಗೆ ನೀರು ಬಂದಿರ್ತದೆ. ನಮ್ಮ ಅಮ್ಮ ಫ್ರೆಂಡ್ ಇದ್ದಾರೆ, ಈಸ್ ಅಂಕಿತ್ ಸಿಂಗ್. ವರ್ಕೌಟ್ ಮುಗೀತು ಫೈನಲಿ. ಇವಾಗ ಮನೆಗೆ ಹೋಗ್ಬಿಟ್ಟು ಪ್ರೋಟೀನ್ ಕುಡಿದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು, ನಮ್ಮ ಬಾಸ್ನ ನೋಡೋಕ್ಕೆ. ಈ ವೀಕಿಗೆ ಇವತ್ತು ಕಂಪ್ಲೀಟ್ ಆಯಿತು. ಲೆಗ್ ಆ್ಯಂಡ್ ಶೋಲ್ಡರ್ಸ್ ಮಾಡಿದಲ್ಲ, ಲೆಗ್ ಆ್ಯಂಡ್ ಶೋಲ್ಡರ್ಸ್. ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿದ್ದಾಯಿತು. ಇವಾಗ ನಾವೆಲ್ಲಿ ಹೋಗ್ತಾ ಇದೀವಿ ಅಂದರೆ ನಮ್ಮ ಬಾಸ್ನ ಒಂದು ಅಟೆಂಡೆನ್ಸ್ ಹಾಕೊಂಡು ಬರೋಕ್ಕೆ. ಓಕೆ, ದೇವಸ್ಥಾನಕ್ಕೆ ಹೋಗಿ ನಮ್ಮ ಬಾಸ್ ಹತ್ರ ಒಂದು ಅಟೆಂಡೆನ್ಸ್ ಹಾಕ್ಬಿಟ್ಟು ಬಂದಿದ್ದಾಯಿತು. ಇವಾಗ ನಾವು ಓಟ್ಸ್ ತಿನ್ನಬೇಕು. ಓಟ್ಸ್ ಜೊತೆಗೆ ನಾವು ಪ್ರೋಟೀನ್ ಕನ್ಸ್ಯೂಮ್ ಮಾಡಬೇಕು. ಓಕೆ ಓಕೆ, ಸೋಪ್ ಆ್ಯಪಲ್ ನಮ್ಮ ಚೋಟಿಗೆ. ಇವಾಗ ನಾವು ಒಂದು ಬೈಟ್ ಓಟ್ಸು. ಓಕೆ, ಓಟ್ಸ್ ತಿನ್ಕೊಂಡು ಪ್ರೋಟೀನ್ ತಿನ್ಕೊಂಡು ನೋಡೋಣ ಇವತ್ತು ಏನು. ಆ್ಯಪಲ್ ಏನಾದರೂ ಒಂದು ಉದ್ಧಾರ ಆಗೋ ಕೆಲಸ ಮಾಡಬೇಕು. ನೆಕ್ಸ್ಟ್ ವೀಕಿಂದ ಫುಲ್ ಬ್ಯುಸಿಯಾಗಿ ಹೋಗ್ತೀವಿ. ಒಂದು ಹೊಸದಾಗಿ ಒಂದು ಸ್ಟಾರ್ಟ್ ಮಾಡ್ತಾಯಿದ್ವಿ. ಸ್ಟೇ ಟ್ಯೂನ್ಡ್ ಗಾಯ್ಸ್. ಓಕೆ, ಪ್ರೋಟೀನ್ ಕುಡ್ದಿದ್ದಾಯ್ತು. ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಫ್ಯಾಕ್ಟ್ರಿಗೆ. ಏನು ಕೆಲಸ ಇಲ್ಲ ಇವತ್ತು, ವೀಕೆಂಡ್ ಬೇರೆ. ಬಟ್ ಸ್ಟಿಲ್ ಹೋಗಿ ಫ್ಯಾಕ್ಟ್ರಿಲಿ ಕುತ್ಕೊಂಡ್ರೆ ಒಂಚೂರು ನೆಮ್ಮದಿ ಮನ್ಸಿಗೆ. ಏನಾದ್ರೂ ಒಂದ್ ಕೆಲಸ ಬರ್ತದೆ ಮಾಡೋಣ ಅಂತ. ಹಂಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಲೇಜಿನೆಸ್ ಆದ್ರೂ ಹೋಗ್ತದೆ. ಒಂದೇ ಜಾಗದಲ್ಲಿ ತಿಂದಿದೆ ಕುತ್ಕೊಂಡ್ರೆ ಒಂಥರ ಮಂದ ಆಗೋಗ್ತೀವಿ, ಏನ್ ಮಾಡಕ್ ಇಂಟ್ರೆಸ್ಟ್ ಬರಲ್ಲ, ಸುಮ್ನೆ ಬಿದ್ದಿರ್ತೀವಿ ಒಂದ್ ಕಡೆಗೆ. ಅಟ್ಲೀಸ್ಟ್ ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಕುತ್ಕೊಂಡ್ರೆ ಅಲ್ಲಿ ಏನೋ ಒಂದ್ ಕಸ್ಟಮರ್ ಬರ್ತಾರೆ, ಮಾತಾಡ್ಕೊಂಡು ಏನೋ ಒಂದ್ ಮಾಡ್ಬೋದು. ಓಕೆ, ಇವಾಗ ಫ್ಯಾಕ್ಟ್ರಿಯಿಂದ ಹೊರಟ್ವಿ. ಹೋಗ್ಬಿಟ್ಟು ಚಿನ್ನಿಸ್ಕೊಂಡು ಮನೆಗೆ ಹೋಗ್ಬೇಕು. ಫಸ್ಟ್ ಪ್ರೋಟೀನ್ ಕನ್ಸ್ಯೂಮ್ ಮಾಡಬೇಕು. ಆಯಿತು, ಮಧ್ಯಾಹ್ನ ಆಲ್ರೆಡಿ ಇಟ್ಸ್ ಬಿನ್ 2 o'clock. ಇವಾಗ 2 o'clock ಅದಾದರೂ 1 o'clock. ಏನಕ್ಕೆ ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂದರೆ, ಇದು ನಮ್ಮ ಏರಿಯಾ ಕೂಗಿಲ್ ಲೇಔಟು. ಇಲ್ಲಿ ಅನ್ಆಥರೈಸ್ಡ್ ಆಗಿದ್ದಿದ್ದು ಮನೇನ ಫುಲ್ ಹೊಡೆದಾಕ್ತಾರೆ. ಅದೇ ಇವತ್ತದು ಫುಲ್ ನ್ಯೂಸ್ ಓಡ್ತಾ ಇರೋದು TV9 ನೋಡ್ಬೋದು ನೀವು. JCB ಎಲ್ಲ ಎಲ್ಲಿ ಬಿಸಾಕ್ತವ್ರೆ ಎಲ್ಲ ಮನೇನ. ಬಟ್ ಏನಂದರೆ ಇಷ್ಟೊಂದು ಜನ ಇವತ್ತು ಒಂದೇ ದಿವಸ ಎಲ್ಲ ಹೋಗ್ತಾರೆ ಅಂತಲೇ ಬೇಜಾರು, ಬೇರೇನಿಲ್ಲ. ನೋಡ್ರಿ, ಹ್ಯೂಜ್ ನಂಬರ್. ಹತ್ತತ್ರ ಒಂದು 200 ಇಂದ 300 ಮನೆ ಇದ್ದಿರ್ತದೆ. ಇವ್ರಿಗೆಲ್ಲ ಏನು ಪಾಪ ಅಂದರೆ, ಇವರೆಲ್ಲನೂ ಓಟ್ ಹಾಕಿದ್ದಾರೆ, ವೋಟರ್ ಐ ಡಿ ಕೊಟ್ಟಿದ್ದಾರೆ, ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ. ಇಷ್ಟೊಂದು ಮನೆ ಇವರು ಕಾಸು ಕೊಟ್ಟು ಇಸ್ಕೊಂಡಿರ್ತಾರೆ, ಸುಮ್ಮನೆ ಇಸ್ಕೊಂಡಿರಲ್ಲ. ಬಟ್ ಇವ್ರಿಗೆ ಮಾರಿರೋರೆಲ್ಲ ಎಲ್ಲೋದ್ರು, ಓಡೋದ್ರು, ಅದೊಂದೇ ಕ್ವಶನ್ ಇವಾಗ ನನಗಿರೋದು. ಇವಾಗ ಊಟ ಮುಗಿಸ್ಕೊಂಡು ಫ್ಯಾಕ್ಟ್ರಿ ಹತ್ರ ಹೋಗ್ಬೇಕು. ಒಂದ್ ಲೋಡ್ ನೀರ್ ತಗೊಂಡ್ಬರ್ಬೇಕು. ನಮ್ ಫ್ಯಾಕ್ಟ್ರಿಯಲ್ಲಿ ನಮ್ ಎಂಪ್ಲಾಯಿಗೆ ನೀರಿಲ್ಲ. ಅವ್ರಿಗೆ ಸ್ವಲ್ಪ ನೀರ್ ತಗೊಂಬಂದು ನಮ್ದು ಸ್ವಲ್ಪ ನೀರ್ ಇಟ್ಕೋಬೇಕು ಕ್ಯಾನಲ್ಲಿ. ಇವತ್ತು ಫುಡ್ ರಿವ್ಯೂ ಮಾಡಿಲ್ಲ, ಯಾಕಂದ್ರೆ ಮನ್ಸ್ ಬಂದಿಲ್ಲ ರಿವ್ಯೂ ಮಾಡಕ್ಕೆ. ಏನೋ ಒಂಥರ ಬೇಜಾರು. ಅಷ್ಟೊಂದ್ ಜನ ಅಲ್ಲಿ ತಿಂದಿರಾ ಕುತ್ಕೊಂತ ಇದ್ರು, ಮನೆ ಹೋಯ್ತು ಅಂತ.
ಏನೋ ಒಂಥರ ಬೇಜಾರು. ನನ್ ಕೈಲಿ ಏನ್ ಮಾಡಕ್ ಆಗ್ತದ ಅದ್ ಮಾಡಿದೀನಿ, ಅದ್ರ ಮೇಲೆ ನನ್ ಕೈಲಿ ಏನ್ ಮಾಡಕ್ ಆಗಲ್ಲ. ಓಕೆ, ಇವಾಗ ನಾವು ನೀರ್ ಹಿಡ್ಕೊಂಡ್ ಬರಕ್ ಹೋಗ್ತಾ ಇದೀವಿ ಟ್ಯಾಂಕರ್ ಅಲ್ಲಿ. ಈ ಕಡೆ ನೋಡಿದ್ರೆ ಬೇರೆ ಅಪಾರ್ಟ್ಮೆಂಟ್ಸ್ ಬರ್ತಾ ಇರೋದು, ಬೇರೆ ಎಲ್ಲಿ ನೋಡಿದ್ರು ಅಪಾರ್ಟ್ಮೆಂಟ್ಸ್, ಯಾವ ಕಡೆ ನೋಡಿದ್ರು ಅಪಾರ್ಟ್ಮೆಂಟ್ಸ್. ನಮ್ಮ ಏರಿಯಾ ಫುಲ್ ಅಪಾರ್ಟ್ಮೆಂಟ್ಸ್ ಗೆ ಫೇಮಸ್ ಆಗ್ತಾ ಇದೆ ಬರ್ತಾ ಬರ್ತಾ. ಸ್ಟೇ ಟ್ಯೂನ್ಡ್ ಗೈಸ್. ಕ್ರಿಕೆಟ್ ಆಡ್ತಾವ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಮಸ್ತಾಗಿ. ನನ್ನ ಕಾಲೇಜಲ್ಲಿ ಕ್ರಿಕೆಟ್ ಆಡೋದಲ್ಲ ನಾಪ್ಕ ಬರ್ತದೆ ನನಗೆ, ಆದರೆ ಒಂದು ಬಾಲು ಟಚ್ ಮಾಡಿಲ್ಲ ಗುರು. 6 ಬಾಲ್ ಆಟ ಆಡಿದೆ. ಈ ಥರ ಜೀವನ ಚೆನ್ನಾಗಿರ್ತದೆ ಲೈಫಲ್ಲಿ. ಆ ಟೈಮಲ್ಲಿ ಗೊತ್ತಾಗಲ್ಲ, ಇವಾಗ ಮಿಸ್ ಮಾಡ್ಕೊತೀವಿ. ನಾವು ಇವಾಗ ನೀರ್ ತುಂಬಿಸ್ಕೊಂಡು ಫ್ಯಾಕ್ಟ್ರಿಗೆ ರೀಚ್ ಆಗ್ತಾ ಇದೀವಿ. ಈ ವಿಡಿಯೋ ಯಾಕಂದ್ರೆ ಈ ರೋಡ್ ನೋಡಿ ಹೆಂಗಿದೆ, ಬೇಜಾರಾಗಿ ಹೋಗ್ತೀರಾ. ಈ ರೋಡಲ್ಲಿ ಸೆಂಟರ್ ಹಾಕೊಂಡು ಹೋಗೋದು ನನ್ನ ಗಾಡಿನ. Dinner special boiled vegetables, boiled, fully boiled vegetables with egg white. Wow, super.